ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಇವತ್ತು ಮಲ್ಲಪ್ಪ ಚಿತ್ತೂರು. ನಮ್ಮ ದೇಶದ ಮೇಲೆ ಆರ್ಥಿಕ ಎಮರ್ಜೆನ್ಸಿ, ಎಕಾನಮಿಕ್ ಎಮರ್ಜೆನ್ಸಿ ಆಗ್ಬೋದಾ ಅನ್ನೋ ದೊಡ್ಡ ಪ್ರಶ್ನೆ ಇವತ್ತು ಅರ್ಥ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಎಕಾನಮಿಕ್ ಎಮರ್ಜೆನ್ಸಿ ಅಲ್ಲ ನಮ್ಮಲ್ಲಿ ಒಂದು ಎಕಾನಮಿಕ್ ದಿವಾಳಿ ಇದ್ದಾಗ ಪೂರ್ತಿಯಾಗಿ ಸೋತಾಗ ಎಮರ್ಜೆನ್ಸಿ ಅಂತ ಘೋಷಿಸುವಂಥ ಒಂದು ಕ್ಲೌಸ್ ಅದಾಗ್ಬೋದಾ ಅಂತ. ಯಾಕಂದ್ರೆ ಒಂದು ವಾರದಲ್ಲೇ 10 ಲಕ್ಷ ಕೋಟಿಗಳಷ್ಟು ಲಾಸ್ ಆಗ್ಯದ ನಮ್ಮ ಸೆಬಿಯಲ್ಲಿ, ನಮ್ಮ ಮಾರ್ಕೆಟ್ನಲ್ಲಿ. ಯಾಕಂದರೆ ಅದು ಮಾರ್ಕೆಟ್ ಓರಿಯೆಂಟೆಡ್ ನಮ್ಮದು. ಅಮೇರಿಕೆಯಲ್ಲಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ದ ತೆರಿಗೆಯನ್ನು ಹೆಚ್ಚು ಮಾಡಿದ್ದಕ್ಕಾಗಿ ಅದರ ಪರಿಣಾಮವಾಗಿ ನಮ್ಮಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲ. ಯಾಕೆ ಹಿಂಗಾಯಿತು ಏನು ಅಂತ ಕೇಳಿದಾಗ ಸಹಜವಾಗಿ ವಿಚಾರ ಮಾಡಿದಾಗ ಹೌದಲ್ಲ, ವಿಶೇಷವಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಇಲ್ಲ, ಇಂಪೋರ್ಟ್ ಹೆಚ್ಚಾಗಿದೆ. ಒಂದು ಎರಡನೇದು, ನಾವು ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ನ ಅಮೇರಿಕನ್ ತರಿಸೋದಿಲ್ಲ, ಇಂಪೋರ್ಟ್ ಮಾಡೋದಿಲ್ಲ. ಆದರೂ ನಮ್ಮ ಮೇಲೆ ಮಾರ್ಕೆಟ್ ಮೇಲೆ ಸಡನ್ನಾಗಿ ಎಫೆಕ್ಟ್ ಆಗಿದೆ. ಯಾಕೆ ಅಂತ ಇದಕ್ಕೆ ಕಾರಣ ರೂಪಾಯಿ ಏಕದಮ್ ಡೌನ್ ಆಗಿದೆ. 88 ರೂಪಾಯಿಗೆ $1. ಎಷ್ಟು? 88 ರೂಪಾಯಿಗಳಿಗೆ $1 ಆಗಿಲ್ಲ ಅಂದಾಗ ಸಹಜವಾಗಿ ಆರ್ಥಿಕ ಹೊರೆ ಭಾರತ ಮೇಲೆ ಬಿಡುವಂಥದ್ದು. ಹೀಗಾಗಿ ನಾವು ಉದ್ಯೋಗ ಸೃಷ್ಟಿ ದೂರ ಮಾತು ಇದ್ದು ಉದ್ಯೋಗ ಸಹಿತ ಉಳಿಸೋದು ಕಷ್ಟ ಆಗಲಿಕ್ಕಂತಂದ್ರೆ ಯೋಚನೆ ಭಾಳ ಹೇಳ್ಬೋದು. ನಾವು 3ನೇ ನಂಬರ್ ಹೋಗ್ತೀವಿ ಶ್ರೀಮಂತಿಗೊಳಗೆ, ಇಡೀ ವಿಶ್ವದ ಹಾಗೆ ಹೀಗೆ ಅಂತ ನಮ್ಮ ಬಗ್ಗೆ ನಾವು ಜಂಬ ಕುಸ್ಕೋಬೋದು. ಈಗ 5ನೇ ನಂಬರ್ ಇದ್ದೀವಿ ಅಂತ ಹೇಳ್ಬೋದು. ಆದರೆ ಇದೆಲ್ಲ ಹೇಳೋದ್ರಿಂದ ಇಡೀ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯದನ, ಎಲ್ಲರೂ ಹಸಿವು ದೂರ ಆಗಕ್ಕೆ ಸಾಧ್ಯದನ ಅನ್ನೋದನ್ನು ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. ಈಗಿದ್ದು ಉದ್ಯೋಗಗಳು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದನ? ಅರ್ಥತಜ್ಞರ ಪ್ರಕಾರ ಇವು ಯಾವುದೂ ಸಾಧ್ಯ ಇಲ್ಲ. ಇದಿರೋದು ಒಂದು ಪೂರ್ತಿ ದಿವಾಳಿ ಇರ್ತದ ಘೋಷಣೆ ಮಾಡೋದು. ಎಮರ್ಜೆನ್ಸಿ, ಆರ್ಥಿಕ ಎಕಾನಮಿಕ್ ಎಮರ್ಜೆನ್ಸಿ ಇಡೀ ವಿಶ್ವ ಕಾತರನ್ನು ನೋಡ್ಲಿಕ್ಕತ್ತದ ಇಂಡಿಯಾದ ಕಡೆ. ಮತ್ತು ಇನ್ನೂ ಇದೇ ದೃಷ್ಟಿಯೊಳಗೆ ಇದೇ ದಿವಸ ಇನ್ನೊಂದು ನಮ್ಮ ಪ್ರಧಾನಿಯವರು ಈಗ ಅಮೇರಿಕ ಪ್ರವಾಸಕ್ಕೆ ಹೋಗಿದ್ದಾರೆ. ಅದು ಪೂರ್ವದಲ್ಲಿ ಇನ್ನೊಂದು ಆಗ್ಯದ ಘಟನೆ. ಏನಂದ್ರೆ ಈ 1977 ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ತಡೆ ಕಾಯ್ದೆ ಅಂತೇಳಿ ಅಮೇರಿಕೆಯಲ್ಲಿ FCPA ಅದಿತ್ತು. ಆ ಕಾನೂನು ಪ್ರಕಾರ ನಮ್ಮ ಅದಾನಿಯವ್ರ ಮೇಲೆ ಅಲ್ಲೇ 2100 ಕೋಟಿ ರೂಪಾಯಿಗಳನ್ನು ಇಂಡಿಯಾದಲ್ಲೇ ಬ್ರೈಬ್ ರೂಪದಲ್ಲಿ ಕೊಟ್ಟಿದ್ದರು ಅಮೇರಿಕೆಯ ಹೂಡಿಕೆ ಸಲುವಾಗಿ. ಅದಕ್ಕೆ ಅವ್ರ ಮೇಲೆ ಕೇಸ್ ಚಾರ್ಜ್ ಆಗಿತ್ತು. ಅದನ್ನೀಗ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕಿದಾರೆ ನಮ್ಮ ಡೊನಾಲ್ಡ್ ಟ್ರಂಪ್. ಯಾಕಂದರೆ ಮುಖ್ಯವಾಗಿ ನಮ್ಮ ಮೋದಿಯವರು ಅದಾನಿ ಅವರ ಗೆಳೆಯರಿದ್ದರಿಂದಾಗಿಯೋ ಮತ್ತೆ ಅವ್ರ ಕಾರಣದಿಂದಾಗಿಯೋ ಆ ಕೇಸನ್ನು ಸ್ವಲ್ಪ ಮುಂದೆ ಹಾಕಿದೆ. 182 ದಿನಗಳ ಮುಂದೆ, ಅಂದರೆ 6 ತಿಂಗಳ ತನಕ ಚರ್ಚೆ ಮಾಡಿರಿ, ಆ ಕಾನೂನು ಹಳಿದಾಗಿದೆ ಅಂತೇಳಿ. ಅದು 2100 ಕೋಟಿ ರೂಪಾಯಿ ಹಗರಣ ಆಗಿತ್ತು ಅನ್ಸಿದ್ದ. ಇಲ್ಲ, ಇಂಡಿಯಾದೊಳಗೆ ನಮ್ಮ ವಸ್ತುವಿನ ಮೇಲೆ ಇವರು ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಮ್ಮ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡಿದ್ರು ಅಂತ ಆರೋಪ ಇತ್ತು. ಅದನ್ನೊಂದು 6 ತಿಂಗಳು ಮುಂದೆ ಹಾಕಿದ್ದಾರೆ. ಅಂದರೆ ಯಾಕೆ ಹಾಕಿದರು? ಮೋದಿಯವರು ಅಮೇರಿಕಾಗೆ ಬರ್ತಾಯಿದ್ದಾರೆ ಅನ್ನೋ ಕಾರಣಕ್ಕಾಗಿಯೋ, ಮೋದಿಯವ್ರು ಇನ್ನಷ್ಟು ಪ್ರೀತಿ ಮಾಡೋ ಸಲುವಾಗಿಯೋ, ಈಗ ಒಂದು ಸಣ್ಣ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಅಮೇರಿಕದಾಗ ಕಡಿಮೆ ತರಿಸ್ಕೊಳ್ತೀವಿ, ಟ್ಯಾಕ್ಸ್ ಹೆಚ್ಚಾಕಿದ್ದ ಪ್ರಭಾವ ಬೀರಿರೋ ಕಾರಣಕ್ಕಾಗಿಯೋ ಒಟ್ಟಿನಲ್ಲೇ ಒಂದು ಹೆಜ್ಜೆಯನ್ನು ಟ್ರಂಪ್ ಹೊರಟಿಬಿಟ್ಟಿದ್ದಾರೆ. ಇವತ್ತು ವಿದೇಶಿಗರ ಮೇಲೆ ಟ್ಯಾಕ್ಸ್ ಹೆಚ್ಚಾಕೋದು. ಈಗಾಗಲೇ ನಾವು ನಿಮಗೆ ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ವಿ. ಟ್ಯಾಕ್ಸ್ ಅಂದ ತಕ್ಷಣ ಭಯ ಆಗ್ತದೆ. ಏನಿದೆ ಅಂದರೆ ಯಾವುದೂ ಹೊರಗಾಗ್ತಾ ಇಲ್ಲ. ದುಡ್ಡು ಇನ್ವೆಸ್ಟ್ಮೆಂಟ್ ಅಂದರೆ ಮಾಡ್ಕೊಂಡು ಹೇಳ್ತಿದ್ದಾರೆ ಕಾರ್ಪೊರೇಟ್ಗಳು, ಅದು ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಆಗ್ತಾ ಇಲ್ಲ, ನಾವು ಉತ್ಪಾದನೆ ಆಗ್ತಾ ಇಲ್ಲ. ಹೀಗಾಗಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಸಹಜವಾಗಿ ಕಡಿಮೆ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲವೇ ಇಲ್ಲ, ಅದು ನಡೀತದೆ. ಹೀಗಾಗಿ ನಮ್ಮಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇಲ್ಲ. ಉದ್ಯೋಗ ಕಡಿಮೆಪ್ಪ ಅಂದರೆ ಇವತ್ತು ಇರುವ ಒಂದಿಷ್ಟು ಉದ್ಯೋಗಗಳಿದಾವೆ, ಅವ್ರಲ್ಲೂ ಸಹ ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದ್ದಾವೆ. ಮತ್ತು ಪೇಮೆಂಟ್ ಅಂತ ಮೊದಲ ವರ್ಷಕ್ಕೂ 2 ವರ್ಷಕ್ಕೆ ಹೆಚ್ಚಾಗ್ತಾಯಿದೆ. ಬೋನಸ್ ಹಾಕಿ ಮಾಡಿ ಕೊಡ್ತಾವ ಅಂತ ಕೇಳ್ತಾ ಇದ್ದಾರೆ. ಈಗ ಇದ್ದು ಉದ್ಯೋಗ ಉಳಿತಾ ಇಲ್ಲ. ಕಾರ್ಮಿಕರ ಕೆಲಸ ಮಾಡಿ ಮತ್ತೆ ಕೆಲಸ ಮಾಡಿ ಏನು ರಿಜಿಸ್ಟರ್ಡ್ ಇದ್ದಾರೆ ಮತ್ತೆ ಇದ್ದಾರೆ, ಅವ್ರಿಗೆ ಆದಷ್ಟು ಅವ್ರು ಪೇಮೆಂಟ್ ಹೆಚ್ಚು ಒಂದು ಕಡೆ ಇರಲಿ, ಅವ್ರು ಇಟ್ಕೊಳ್ತಾ ಇಲ್ಲ, ಹೊರಗೆ ಹಾಕ್ತಾ ಇದ್ದಾರೆ. ಹೀಗಾಗಿ
ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಜ್ವಲಮನೆ ನೋಡಿ. ಒಂದು ವಾರದೊಳಗೆ 10 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅಂದರೆ ಎಲ್ಲಿ ತೆರೀಲಿಕ್ಕೆ ಸಾಧ್ಯ. ಮತ್ತು ದಿನದಿಂದ ದಿನಕ್ಕೆ ನಮ್ಮ ಮಾರ್ಕೆಟ್ನಿಂದ ವಿದೇಶಿ ಹೂಡಿಕೆದಾರರು ಹೊರಗೆ ಹೋಗ್ತಾ ಇದ್ದಾರೆ. ಏನು ಹೂಡಿಕೆ ಮಾಡೋದಪ್ಪ ಇಲ್ಲೇ, ಏನೆಲ್ಲ ಹೂಡಿಕೆ ಮಾಡೋದ್ರಿ ಅನ್ನುವಂಥ ಪ್ರಶ್ನೆಗಳು ಶುರುವಾಗಿದ್ದಾವೆ. ಹೀಗಾಗಿ ನಮ್ಮ ಏನಪ್ಪ ಅಂದ್ರೆ ಇವತ್ತ ಮಾರ್ಕೆಟ್ ಇದು ಪೂರ್ತಿ ಡಲ್ ಆಗ್ಯದ. ಇಲ್ಲವರೆಲ್ಲ ಮಾಡಬೇಕು, ಕೆಲವಷ್ಟು ದುಡ್ಡನ್ನು ಹೂಡ್ಬೇಕು, ಇಲ್ಲಿ ಇಂಡಸ್ಟ್ರಿಯಷ್ಟು ಉಳಿದವರು ಮಾಡಬೇಕು. ಈಗ ನೋಡ್ರಿ ನಾವು ಕರ್ನಾಟಕದಲ್ಲಿ ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿದ್ದೀವಿ. 3.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಬಂದ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಹೂಡಿಕೆ ಬಂದವರು ಸಾಕಷ್ಟು ಬಂದು ಹೋಗಿದ್ದಾರೆ. ಅವ್ರು ಎಷ್ಟು ಹೂಡಿಕೆ ಮಾಡಿದ್ರು, ಅದು ಏನಾಯ್ತು ಅದರ ಪರಿಣಾಮ ಇವತ್ತಿನವರೆಗೂ ಡಿಸ್ಕ್ಲೋಸ್ ಇಲ್ಲ, ಹೊರಗೆ ಬಂದಿಲ್ಲ. ಪ್ರತಿ ವರ್ಷ ಕರೀತಾರ, ಇನ್ವೆಸ್ಟರ್ ಬರ್ತಾರ, ಅಲ್ಲಿ ಭೂಮಿಯೋ ಮತ್ತೆ ಹೊಡ್ಕೊಳ್ತಾರ, ಆ ಅಂತರದ ಮಾಡುವಂಗಿಲ್ಲ, ಹಂಗೆ ಇಟ್ಕೊಂಡು ಹೋಗಿಬಿಡುವಂಥದ್ದು ಸಾಮಾನ್ಯವಾಗಿ ನೋಡ್ತಿದ್ವಿ ನಾವು. ಇದು ಇವತ್ತು ರಾಜಕಾರಣಿಗಳಲ್ಲೂ ಅದ. ಇನ್ವೆಸ್ಟರ್ಗಳಲ್ಲಿ ರಾಜಕಾರಣಿಗಳು ಇದ್ದಾರೆ, ಜೊತೆಗೆ ಇನ್ವೆಸ್ಟರ್ಗಳಲ್ಲಿ ಬಂಡವಾಳಶಾಹಿಗಳು ಇದ್ದಾರೆ. ಅವ್ರಿಗೆ ಅನುಕೂಲ ಆಗುವ ನೋಡು. ಅಮೆರಿಕ ಟ್ರಂಪ್ ಇದ್ದಂಥವು ನಮ್ಮ ದೇಶದ ದಾನಿಗೆ ಅನುಕೂಲ ಆಗುತ್ತೆ. ಅದನ್ನ ರೂಪಾಯಿ ಮುಂದೆ ಹಾಕಿಸ್ಬಿಟ್ರು. ಇನ್ನು ಚರ್ಚೆ ಮಾಡೋದಿಲ್ಲಪ್ಪ, ಅದು ತಪ್ಪದ ಅಂತೇಳಿ ಅಂದಾಗ ಈ ವ್ಯವಸ್ಥೆ ಕೇವಲ ಕಾರ್ಪೊರೇಟ್ ಪರ ಇದ್ದಂಥದ್ದು. ಅವರು ಇನ್ಕಮ್ ವಿಚಾರ ಮಾಡ್ತಿದ್ದು ನಮ್ಮ ಸರ್ಕಾರ. ನಾವು ಬಡವರ ವಿಚಾರ ಬಗ್ಗೆ ಮಾಡ್ತಾ ಇಲ್ಲ, ಅವ್ರ ಇನ್ಕಮ್ ಬಗ್ಗೆ ಮಾಡ್ತಾ ಇಲ್ಲ. ಇದು ಉದ್ಯೋಗ ಕಟ್ಟಾಗಿದ್ದು ಹೊಸ ಉದ್ಯೋಗಗಳು ಸಾಧ್ಯವೇ ಇಲ್ಲ. ಇದು ಉದ್ಯೋಗ ಉಳಿಸ್ಕೊಳ್ಳೋದ್ರೆ ಅದೂ ಇಲ್ಲ. ಮತ್ತು ಬೋನಸ್ ಅದು ಕೊಡೋದು ತೋರಿಸ್ಲಿಕ್ಕೆ ಅದೂ ಇಲ್ಲ. ಮುಂದೆ ಬದುಕುದು ಹೆಂಗೆ ಜನ? ಸಾಕ್ಷಾತ್ ಹೇಳ್ತಾರೆ ಅವರು, ಇಲ್ಲ ನಾವು ನಿಮ್ಗಾಗಿ ಇಲ್ಲಪ್ಪ ನಾವು ಮಾಡ್ತಾ ಇದ್ದೀವಿ, ಆಗ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಮ್ಗೆ ಅನ್ನ ಕೊಡ್ತೀವಿ, 5 ಕಿಲೋ ಅಕ್ಕಿ ಕೊಡ್ತೀವಿ, ಮತ್ತೆ ಬೇಕಾದ್ರೆ ನಿಮ್ಗೆ ಅನ್ನುವಾಗ ಅವ್ರು ದಾಟಿ ಅದ. ಹೀಗಾಗಿ ನಮ್ಮೆಲ್ಲರ ಬಾಯಿ ಮುಚ್ಚಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಆದ್ರೆ ಇದೆಲ್ಲ ಏನಪ್ಪ ಅಂದ್ರೆ ಎಕನಾಮಿಕ್ ಎಮರ್ಜೆನ್ಸಿ ದಾರಿ ಆಗ್ಲಿಕ್ಕೆ ಆಗ್ತದೆ. ಇದ ಮುಂದುವರಿತಂದ್ರೆ ಹಿಂದೂ ಮಾದಂಗೆ ಆಗ್ತದೆ. PV ನರಸಿಂಹ ಪೂರ್ವದಲ್ಲೇ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಭಾರತ ಬಂಗಾಳ ಪ್ರಸಂಗ ಬಂದಿತ್ತು. ಅದಕ್ಕಿಂತಲೂ ಕನಿಷ್ಠವಾದ ಪ್ರಸಂಗ ಇವತ್ತು ಬರ್ತದೆ ಅಂತೇಳಿ ಆರ್ಥಿಕ ತಜ್ಞರ ಅಭಿಪ್ರಾಯ. ಅದೇ ಸುಳ್ಳಿನಲ್ಲ. ಇವತ್ತಿನ ಸ್ಥಿತಿಗತಿಗಳನ್ನ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ಅನ್ನ, ನಮ್ಮ ಬೆಲೆ ಏರಿಕೆಯನ್ನ, ನಮ್ಮ ಉದ್ಯೋಗ ಇಲ್ಲದನ್ನ ಗಮನಿಸಿದಾಗ 92% ಜನ 92% ಜನ ಇವ್ರು ರಿಜಿಸ್ಟರ್ಡ್ ಇವರಲ್ಲ, ಎಲ್ಲ ಕಾಂಟ್ರಾಕ್ಟ್ ಲೇಬರ್ಸ್ಗಳು, ಯಾವ ಸವಲತ್ತು ಇಲ್ಲ ಅವರಿಗೆ. ಹೀಗಾಗಿ ಈ 92% 100 ಈ ಜನರ ಪರಿಸ್ಥಿತಿ ಏನು ಮುಂದಿದ್ದಲ್ಲ. ಅದಕ್ಕೆ ಇನ್ನಿರೋದು ಒಂದಾಗಿ ಎಕನಾಮಿಕ್ ಎಮರ್ಜೆನ್ಸಿ ಘೋಷಣೆ ಮಾಡೋದು. ಆ ಘೋಷಣೆ ಮಾಡಿದ್ರೆ ಪರಿಹಾರ ಆಗ್ತದೆ ಏನು ಅಂತ ಇನ್ನೊಂದು ಮತ್ತೊಂದು ಬರ್ತದೆ. ಮೇಲ್ಮೆಲ್ಲ ಹೇಳ್ತಾ ಇರ್ತಾನೆ ಇದ್ದಾರೆ, ಈ ದೇಶಕ್ಕೆ ಇಂಡಸ್ಟ್ರಿಗಳು ನಾವು ಕರ್ಕೊಳ್ತೀವಲ್ಲ, ಈಗ ಹಾಕ್ತಾ ಇದ್ದೀವಿ ದುಡ್ಡು ಅವುಗಳಿಗೆ, ಇದು ವೇಸ್ಟು, ಕಂಪ್ಲೀಟ್ಲಿ ವೇಸ್ಟು. ಇವ್ರು ಉದ್ಯೋಗಗಳಿಗೆ ಸಾಧ್ಯ ಇಲ್ಲ. ಕಂಪ್ನಿ ಎಷ್ಟು ಮುಚ್ಕೊಳ್ಳೋದು ಇವತ್ತು ಈ ದೇಶದಲ್ಲಿ ಬಂದಂಥವು. ಸ್ಟಾರ್ಟಪ್ ಬಗ್ಗೆ ಇಲ್ಲಿ ಅನುಕೂಲತೆ ಇಲ್ಲ. ಎಷ್ಟು ಸ್ಟಾರ್ಟಪ್ಗಳು ಆದವು, ಅವು ಎಲ್ಲಿ ಅದ್ರದ್ದು ಏನು ಡೆವಲಪ್ಮೆಂಟ್ ಆಗ್ಯಾವ. ಒಂದು ಚಿಕ್ಕದ ನಮ್ದು ಹೇಳ್ಬೇಕಾದ್ರೆ ಈ ಸಂಸ್ಥೆನ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ ನಾವು. ಇವತ್ತಿಗೂ ಸ್ಟಾರ್ಟಪ್ ಸ್ಟಾರ್ಟ್ ಆಗಲಿಲ್ಲ. ಅಪ್ಲಿಕೇಶನ್ ಹಾಕಿದ್ವಿ, ಬ್ಯಾಂಕ್ ಸಿಸ್ಟಮ್ಗಳಿಲ್ಲ, ದುಡ್ಡೇ ಇಲ್ಲ ಬ್ಯಾಂಕ್ದೊಳಗೆ ಅನ್ನೋ ಪ್ರಸಂಗ ಬಂದಿರ್ತದ. ಎಲ್ಲೋ ಕಾರಣಗಳು ಸಬು ಬೀಳುವಂತಾವ. ಈಗ ಈ ದೇಶದ ಸ್ಟಾರ್ಟಪ್ಗಳೆಲ್ಲ ಬಂದಾಗಿದ್ದಾವೆ. ಸ್ಮಾಲ್ ಸ್ಕೇಲ್ MSME ಅದು ಕೊಲಾಪ್ಸ್ ಆಗಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಕೊಲಾಪ್ಸ್ ಆಗಿದ್ದಾವೆ. ಉದ್ಯೋಗ ಸೃಷ್ಟಿ ಇಲ್ರಿ. ಅದಕ್ಕಾಗಿ ಈ ಎಕನಾಮಿಕ್ ಎಮರ್ಜೆನ್ಸಿ ಘೋಷಿಸುವ ಪೂರ್ವದಲ್ಲೇ ನಮ್ಮ ಮೋದಿ ಅವರು ಈ ಅರ್ಥವ್ಯವಸ್ಥೆಗೆ ಏನಾದ್ರು ಪರಿಹಾರ ಹುಡುಕಬೇಕಾಗಿದೆ. ಇದು ಆಗಲಿಲ್ಲ. ಈ ದೇಶ ಮುಂದಿನ ದಿನದಲ್ಲ ಪೂರ್ತಿಯಾಗಿ ಜವಾರಿ ಹೇಳೋದ್ರಲ್ಲಿ 2 ಮಾತಿಲ್ಲ ಅಂದರೆ ಬಹಳಷ್ಟು ಅರ್ಥತಜ್ಞರ ಅಭಿಪ್ರಾಯ ಇದೆ. ಕಾರಣ ಇಷ್ಟ ನಮ್ದು ಒಂದೇದ್ದು, ಇಲ್ಲಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಹೊರಗಿನ ತೋರಿಸೋದು, ಇದರಿಂದಾಗಿ ನಮ್ಮ ದುಡ್ಡು ಹೆಚ್ಚೋಗೋದು, ಡಾಲರ್ ಮುಂದೆ ರೂಪಾಯಿ ಏನು ಇಲ್ಲ ಅನ್ನೋಂಗಾಗ್ಯದ. ಇನ್ನು ಮುಂದಿನದಲ್ಲೇ ಅದ ಹೇಳಿದ್ರಲ್ಲ 88 ಇದ್ದಿದ್ದು ಇನ್ನೇನು ದೂರ ಇಲ್ಲ, 100 ಆಗೋದು. ಒಂದು 100 ರೂಪಾಯಿಗೆ $1 ಪರಿಸ್ಥಿತಿ ಇರಲ್ಲ. ಯಾವ ಪ್ರಮಾಣದಲ್ಲಿ ದುಡ್ಡು ಕೊಡಬೇಕಾಗ್ತದೆ. ಇದೆಲ್ಲ ನೆನ್ಪಿಟ್ಕೊಂಡು ಮೋದಿ ಅವರು ಬರೀ ಇಲೆಕ್ಷನ್ ಅಂತ ಬಂದ್ರೆ ಇಲೆಕ್ಷನ್ ಗೆಲ್ಲೋದು ಮುಖ್ಯ ಅಲ್ಲ. ನಿಮ್ಗೆ ಗೆಲ್ಲೋದಿರ್ಬೋದು, ಅಧಿಕಾರ ಬಂದಿರ್ಬೋದು, ಅದ್ರ ದೇಶ ದಿವಾಳಿ ಹೇಳ್ತದೆ ಅನ್ನೋದು ನೆನಪಿಟ್ಕೊಂಡು ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ರು. ಇವಾಗ ಆಗ್ಬೋದು, ಆದರೆ ವಿಚಾರ ಮಾಡೋ ಶಕ್ತಿ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಹಳ ದೂರದ ಹೋಗ್ಬಿಟ್ಟಿದ್ದಾರೆ ಅವರು. ಈ ಒಂದು ಇಂಡಸ್ಟ್ರೀಸ್ ಹೇಳ್ತಿರುವಂತಹ ಕಂಪ್ನಿಗಳ ಬೆಲೆ ಐತೆ. ಇರೋ 100 ಕಂಪ್ನಿ ಇದ್ದಾವ, ಅವ್ರ ಇನ್ಕಮ್ ಯಾವ ರೀತಿ ಆಯ್ತು, ಇನ್ನೂರ ಪರಿಸ್ಥಿತಿ ಇರೋದು. ಕಾರ್ಪೊರೇಟ್ಗಳ ಒಂದು 100 ಇವೇನ ಕಂಪ್ನಿಗಳಿದ್ದಾವ, ಸಿಕ್ಕಾಪಟ್ಟೆ ಕಳಿಸಿದಾವ. ಉಳಿದು ಎಷ್ಟು ದಿವಾಳಿ ಇದ್ದಾವೆ, ಏನಾಗ್ಯಾವ. ಎಷ್ಟೋ ಜನ ನಮ್ಮ ದುಡ್ಡು ಓಡಿದಾರೆ, ಗೊತ್ತಿದ್ದು ಮಾತದ.
ಅವ್ರು ಇವತ್ತಿಗೆ ಇರುತ್ತಿರುವಂಥ ಪ್ರಯತ್ನ ನಡೀತಾ ಇಲ್ಲ. ಅದೇನೋ ಆಗಲಿ, ದೇಶ ಮಾತ್ರ ಇವತ್ತ ಆರ್ಥಿಕ ಎಮರ್ಜೆನ್ಸಿ ಬಂದು ನಿಂತದ, ತುರ್ತು ಪರಿಸ್ಥಿತಿ ಬಂದು ನಿಂತದ ಅನ್ನೋದ್ರೊಳಗೆ ಯಾರಿಗೂ ಸೋಲು ಬೇಡ ಅಂತೇಳಿ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಸರ್ಕಾರಿ ನೋಡೋಣ. ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ H60 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗೊಂಡು ವಂದನೆಗಳು.